ಹಾಯ್ ಎವ್ರಿವನ್, ನಾನು ಶುಕ್ರವಾರದ ವ್ಲಾಗ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಪೂಜೆಗೆ ಹೂವೆಲ್ಲ ರೆಡಿಯಾಗಿದೆ, ಮನೆ ಕೂಡ ಎಲ್ಲ ಕ್ಲೀನ್ ಆಯಿತು, ದೇವ್ರ ಮನೆ ಕೂಡ ಕ್ಲೀನ್ ಆಗಿದೆ. ಈಗ ಪೂಜೆ ಮಾಡೋದೊಂದೇ ಬಾಕಿ ಇರೋದು. ಮತ್ತು ನಮ್ಮ ಗಿಡದಿಂದನೂ ಕೂಡ ಹೂವು 2 ಸಿಕ್ಕಿದೆ, ಅದು ಕೂಡ ಕಿತ್ಕೊಬಂದಿದ್ದೀನಿ. ನೋಡಿ, ದೇವ್ರ ಮನೆ ಬಾಗಿಲನ್ನೆಲ್ಲ ರಂಗೋಲೆ ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಮತ್ತು ಪೂಜೆ ಕೂಡ ಆಗಿದೆ. ಪೂಜೆ ಮಾಡಿರೋ ಒಂದು ಕ್ಲಿಪ್ನ ನಾನು ತೆಗ್ದು ಹಾಕ್ತಾ ಇದ್ದೀನಿ. ನೋಡಿ, ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೆ ಅಲ್ವಾ? ಏನೋ ಒಂಥರ ಖುಷಿಯಾಗುತ್ತೆ. ನಮ್ಮ ಮನೆ ವಾರ ದಿನ ಶುಕ್ರವಾರ ಎಲ್ಲ ಪೂಜೆ ಮಾಡಿದ್ರೆ ಬೇರೆ ದಿನಕ್ಕಿಂತ ಜಾಸ್ತಿ ಹೂಗಳನ್ನ ಮುಡಿಸಿ, ಬೇರೆ ದಿನ ಅಂತ ಆದರೆ ಸಿಂಗಲ್ ನಮ್ಮ ಗಿಡದಲ್ಲಿ ಏನು ಸಿಗುತ್ತೆ ಅದನ್ನು ಮಾತ್ರ ಮುಡಿಸಿ ಪೂಜೆ ಮಾಡ್ತೀನಿ. ಈ ಥರ ವಾರಗಳಲ್ಲಿ ಹೊರಗಡೆಯಿಂದ ತಂದು ತುಂಬ ಜಾಸ್ತಿ ಹೂವೆಲ್ಲ ಮುಡಿಸಿ ಪೂಜೆ ಮಾಡೋದ್ರಿಂದ ತುಂಬಾ ಖುಷಿ ಕೊಡುತ್ತೆ. ಈಗ ನಾನು ಮನೆಯಲ್ಲೂ ಪೂಜೆ ಮುಗಿಸಿ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇದು ನಮ್ಮ ಏರಿಯಾದಲ್ಲೇ ಇರುವ ಬನಶಂಕರಿ ದೇವಸ್ಥಾನ. ಎಷ್ಟು ಜನ ಇದ್ರು ಅಂದರೆ ಆಷಾಢ ಶುಕ್ರವಾರ ಅಲ್ವಾ, ಇದು 3ನೇ ವಾರ ನಡೀತಾ ಇದೆ. ತುಂಬಾ ರಶ್ ಇತ್ತು. ನಾನು ಪೂಜೆ ಎಲ್ಲ ಮುಗಿಸಿ ಎಲ್ಲ ಪ್ರದರ್ಶನೆ ಹಾಕಿ ಒಂದು 5 ನಿಮಿಷ ಕೂತಾದ್ಮೇಲೆ ಹೊರಗಡೆಯಿಂದ ನಾನು ವಿಡಿಯೋ ತೊಗೊತಾ ಇದ್ದೀನಿ. ನೀವು ಕೂಡ ಇಲ್ಲಿಂದನೇ ದರ್ಶನ ಪಡ್ಕೊಳ್ಳಿ. ಎಷ್ಟು ಲಕ್ಷಣವಾಗಿ ಕಾಣಿಸ್ತಿತ್ತು ಅಂದರೆ ದೇವರು ತುಂಬಾ ಅಲಂಕಾರ ಮಾಡಿದರು. ದೇವಸ್ಥಾನದ ಹೊರಗಡೆನೂ ಕೂಡ ಹೂವಿನ ಅಲಂಕಾರ ತುಂಬಾ ಚೆನ್ನಾಗಿತ್ತು. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ.